ಪಂಚಮಸಾಲಿಗಳಿಗೆ 2A ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ಹೋರಾಟದ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಆಗ್ರಹ ಇತ್ತು. ಅದಕ್ಕೆ ಲಾಠಿ ಚಾರ್ಜ್ ಎಲ್ಲ ಆಯಿತು. ಈಗ ಮುಖ್ಯಮಂತ್ರಿಗಳ ಹೇಳಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಿದ್ದಾಗ 2A ಮೀಸಲಾತಿ ಸಿಗೋದು ಕಷ್ಟನಾ ಪಂಚಮಸಾಲಿಗಳಿಗೆ? ಸಿಎಂ ಹೇಳಿಕೆ ಬೆನ್ನಲ್ಲೇ ಈಗ ಪ್ರತಿಭಟನೆ ಜೋರಾಗಿದೆ. ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಸ್ಪೀಕರು. ಹಾಗಾಗಿ ಅವರ ವಿರುದ್ಧ ವಿಪಕ್ಷಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಮುಂದೆ ಅಸಮಾಧಾನವನ್ನ ವಿಪಕ್ಷಗಳು ವ್ಯಕ್ತಪಡಿಸಿ ಸ್ಪೀಕರ್ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂತ ಗರಂ ಆಗಿದ್ದಾರೆ. ಗೃಹ ಸಚಿವರ ಹೇಳಿಕೆ ಬಳಿಕ ಸಿಸಿ ಪಾಟೀಲ್ಗೆ ಅವಕಾಶವನ್ನ ಸ್ಪೀಕರ್ ಅವರು ಕೊಟ್ಟಿಲ್ಲ. ವಿಜಯಾನಂದ ಕಾಶಪ್ಪನವರಿಗೆ ಸ್ಪೀಕರ್ ಅವಕಾಶವನ್ನ ಕೊಡ್ತಾರೆ. ಪಂಚಮಸಾಲಿ ಹೋರಾಟ ಆರ್ಎಸ್ಎಸ್ ಪ್ರೇರಿತ ಅಂತ ಕಾಶಪ್ಪನವರು ವ್ಯಾಖ್ಯಾನವನ್ನ ಮಾಡ್ತಾರೆ. ಕಾಶಪ್ಪನವರ ಹೇಳಿಕೆಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾರೆ ಬಿಜೆಪಿಗರು. ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲದಿಂದ ಕಲಾಪ ಮುಂದೂಡಿಕೆ ಆಗಿದೆ. ಸ್ಪೀಕರ್ ಕಚೇರಿಯ ಬಳಿ ಮುತ್ತಿಗೆಯನ್ನ ಹಾಕಿ ಬಿಜೆಪಿಗರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಶಪ್ಪನವರ ಹೇಳಿಕೆ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಶಪ್ಪನವರ ಮುಂದಾಳತ್ವವನ್ನು ವಹಿಸಿಕೊಂಡು ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ರು. ಬಟ್ ಈಗ ಪಂಚಮಸಾಲಿ ಹೋರಾಟ ಈಗ ಆರ್ಎಸ್ಎಸ್ ಪ್ರೇರಿತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಕಡೆಗೆ ಮುಖ್ಯಮಂತ್ರಿಗಳು ಇದು ಸಂವಿಧಾನ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಶಪ್ಪನವರು ಇದು ಆರ್ಎಸ್ಎಸ್ ಪ್ರೇರಿತ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಆ ಕಡೆಗೆ ಸ್ಪೀಕರ್ ಅವರ ವಿಚಾರದಲ್ಲಿ ಬಿಜೆಪಿ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಗೃಹ ಸಚಿವರು ಮಾತನಾಡಿದ ನಂತರ ಸಿಸಿ ಪಾಟೀಲ್ ಅವರಿಗೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ವಿಜಯಾನಂದ ಕಾಶಪ್ಪನವರು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇವರು ಒನ್ ಸೈಡೆಡ್ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವರು ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಹಾನಿ ಮಾಡಿದ್ರು. ಇವತ್ತು ಮೀಸಲಾತಿ ಸಿಗುವಂತ ಇದು ಆಗ್ಲಿಲ್ಲ. ಇವತ್ತುವರೆಗೂ ಕೂಡ ಹಿಂದುಳಿದ ವರ್ಗದ ಆಯೋಗದ ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು. ವರದಿ ಬರಬೇಕು. ಸರ್ಕಾರ ತೀರ್ಮಾನ ಮಾಡುತ್ತೆ. ಸರ್ಕಾರ ಮುಂದೆ ಬರುವಂತ ಪ್ರಶ್ನೆ ಇಲ್ಲ. ಸರ್ವೋಚ್ಚ ಇನ್ನೂ ಕೂಡ ತಡೆಯಾಜ್ಞೆ ಇದೆ. ಆದ ಕಾರಣ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಏನು ಅಪೂರ್ಣವಾದಂತ ವರದಿ ಇದೆ ಆ ವರದಿ. ಪಂಚಮಸಾಲಿ ಹೋರಾಟ ಆರ್ಎಸ್ಎಸ್ ಪ್ರೇರಿತ ಅಂತೇಳಿ ಕಾಶಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಮುಂದಾಳತ್ವವನ್ನು ವಹಿಸಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿಕೊಂಡು ಓಡಾಡಿದ್ರು ಪಂಚಮಸಾಲಿ ವಿಚಾರದಲ್ಲಿ. ಆಗ ವಿರೋಧ ಪಕ್ಷದಲ್ಲಿದ್ದರು. ಅಧಿಕಾರದ ಗದ್ದುಗೆ ಏರ್ಬೇಕಾಗಿತ್ತಲ್ಲ. ಆಗ ಆರ್ಎಸ್ಎಸ್ ಪ್ರೇರಿತ ಆಗಿರ್ಲಿಲ್ವಾ? ಆರ್ಎಸ್ಎಸ್ ಪ್ರೇರಿತವಾಗಿರುವಂತಹ ಈ ಪ್ರತಿಭಟನೆಯಲ್ಲಿ ಕಾಶಪ್ಪನವರು ಭಾಗಿಯಾಗಿದ್ರಾ? ಚೆನ್ನಾಗಿದೆ ಅದು. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು 2A ಮೀಸಲಾತಿಗೆ ಹೋರಾಟವನ್ನು ಮಾಡ್ತಾ ಇರುವಂಥ ಪಂಚಮಸಾಲಿಗಳ ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಸಾಂವಿಧಾನಿಕ ವಿರೋಧವಾಗಿರುವಂಥದ್ದು, ಸಂವಿಧಾನ ವಿರೋಧವಾಗಿರುವಂಥ ಹೋರಾಟ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ರೀತಿಯಾಗಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿ ಇದನ್ನ ಹೇಗೆ ಬಳಕೆ ಮಾಡ್ಕೊಳ್ಳುತ್ತೋ ಗೊತ್ತಿಲ್ಲ. ಕಾರಣ ಅವರಿಗೆ ಇಷ್ಟೆಲ್ಲ ಅವಕಾಶಗಳು 1.5 ವರ್ಷದಲ್ಲಿ ಸಿಕ್ಕಾಗಲೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ಳುವಂಥ ಶಕ್ತಿ ಅವರಿಗಿಲ್ಲ. ಸುಮ್ಮನೆ ಒಂಥರ ಗಾಳಿಯಲ್ಲಿ ಓ ಅಂತ ಓಡಾಡ್ಕೊಂಡು ಹೋಗ್ತಾರೆ. ಅವ್ರವ್ರ ಪಾಡಿಗೆ ಅವ್ರವ್ರು ಬಿಟ್ಟಿದ್ದು. ಬಟ್ ಪಂಚಮಸಾಲಿಗಳ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆ ವಿರೋಧ ಪಕ್ಷದಲ್ಲಿದ್ದಾಗ ಹೋರಾಟವನ್ನ ಮಾಡಿತ್ತು, ಈಗ ಯಾಕೆ ಹೋರಾಟ ಮಾಡ್ತಾ ಇದೆ? ಲಿಂಗಾಯತ ಹೋರಾಟ ನಡೆಯಿತು. ನಿನ್ನೆ ಲಾಠಿ ಚಾರ್ಜ್ ಮಾಡಿ ಹಲವಾರು ಜನಕ್ಕೆ ಗಾಯ ಆಯಿತು. ನಿರ್ದಯವಾಗಿ ಲಿಂಗಾಯತ ಸಮುದಾಯದ ಹೋರಾಟಗಾರರನ್ನು ಹೊಡೆದಿರುವಂಥದ್ದು ಇವತ್ತು ಸದನದಲ್ಲಿ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ನಡವಳಿಕೆ ನಿಜಕ್ಕೂ ನಮಗೆಲ್ಲ ಬಹಳ ನೋವಾಗಿದೆ. ಸದನದ ಗೌರವ ಎತ್ತಿ ಹಿಡಿಯುವಂಥದ್ದು ಸ್ಪೀಕರ್ ಅವರ ಕರ್ತವ್ಯ ಮತ್ತು ಎರಡು ಅವರು ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಯ್ತು. ಈಗ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸರ್ಕಾರದ್ದು ಇನ್ನೊಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಕೊಡೋ ಪ್ರಾವಿಷನ್ ಇಲ್ಲ. ಯಾವಾಗ ಈ ಗೃಹ ಸಚಿವರು ಫೇಲ್ಯೂರ್ ಆದರೆ ಆವಾಗ ಮುಖ್ಯಮಂತ್ರಿ ಅವ್ರಿಗೆಲ್ಲ ಇಲಾಖೆ ಮೇಲೂ ಹಿಡಿತಾ ಇರುತ್ತೆ, ಅವ್ರು ಕೊಡಬೇಕು. ಇಲ್ಲಿ ಮಂತ್ರಿಗಳೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ಟೇಟ್ಮೆಂಟ್ ಹಾಕಿದ್ರೆ ಈ ಸದನ ಅನ್ನಲ್ಲ ಯಾರು. ಸುನೀಲ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರು. ಆ ಕಡೆ ಗಮನನೇ ಕೊಡ್ತಾ ಇಲ್ಲ. ಮನಸ್ಸೋ ಇಚ್ಚಿ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದ್ರೆ ಸದನಕ್ಕೆ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ನಾವು ನೋಡ್ತಾ ಇದ್ರಿ ಕಳೆದ 1.5 ವರ್ಷದಿಂದನೂ ಕೂಡ ನಾವು ಮೊದಲ ಅಧಿವೇಶನ ಬಂದ